ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸಾಮಾನ್ಯ. ಅನುದಾನ ಅಭಿವೃದ್ಧಿ ವಿಚಾರದಲ್ಲಿ ನಾಯಕರುಗಳು ಒಬ್ಬರು ಟಕ್ಕರ್ ಕೊಡ್ತಾನೆ ಇರ್ತಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುವ ಮುಖೇನ ಸಂಸದ ತೇಜಸ್ವಿ ಸೂರ್ಯ ಅಮಾವಾಸ್ಯೆ ಅಂತ ಹೀಯಾಳಿಸಿದ್ದಾರೆ. ಈ ವಿಚಾರಕ್ಕೆ ಕೇಸರಿ ಕಾಂಗ್ರೆಸ್ ವಾಗ್ಯುದ್ಧ ಜೋರಾಗಿದೆ. ಕೈ ಕಮಲ ಫಂಡ್ ಫೈಟ್, ಮೋದಿ ರಾಜ್ಯದ ವಿರೋಧಿ ಎಂದ ಸಿಎಂ. ಎಂಪಿ ತೇಜಸ್ವಿ ಸೂರ್ಯನನ್ನ ಅಮಾವಾಸ್ಯೆ ಎಂದು ಹೀಯಾಳಿಸಿದ ಸಿದ್ದು. ಸಿಎಂ ಡಿಸಿಎಂ ಮಾತಿಗೆ ಕೆರಳಿ ಕೆಂಡವಾದ ಕೇಸರಿ ನಾಯಕರು. ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು. ಸುಮಾರು 40 ಕಿಲೋಮೀಟರ್ ಟನಲ್, ಅದಕ್ಕೆ ಟೀಕೆ. ಯಾರೊಬ್ಬ ಎಂಪಿ, ನಾನೇ ಹೇಳಕ್ ಹೋಗುದಿಲ್ಲ. ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. ಯಾರ ಮಕ್ಕದಲ್ಲಿ ತೇಜಸ್ ಇದೆ, ಯಾರ ಮಕ್ಕದಲ್ಲಿ ತೇಜಸ್ ಇಲ್ಲ, ಯಾರ ಅಮಾವಾಸ್ಯೆ, ಯಾರ ಪೌರ್ಣಮಿ ಎಲ್ಲ ಜನ ತೀರ್ಮಾನ ಮಾಡೋದು. ಜನತಾ ಜನಾರ್ದನ ಅವ್ರು ತೀರ್ಮಾನ ಮಾಡಿ ಅಮಾವಾಸ್ಯೆ ಯಾರು, ಪೌರ್ಣಮಿ ಯಾರು ಅಂತ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಅನುದಾನ ಹಂಚಿಕೆ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕುಸ್ತಿಗೆ ಇಳಿದಿರುವ ಕೈ ನಾಯಕರು ಮೋದಿ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಬಂದಿದ್ದಾರೆ. ಬೆಂಗಳೂರಿನ ಗಾಂಧಿನಗರದಲ್ಲಿಂದು ನಡೆದ ವೈಟ್ ಟಾಪಿಂಗ್ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೋದಿಯವರು ಎಷ್ಟು ಒಳ್ಳೆಯವರ ರೀತಿಯಲ್ಲಿ ಕಾಣುತ್ತಾರೋ ಅವರಿಗೆ ಅಷ್ಟೇ ಕರ್ನಾಟಕದ ಬಗ್ಗೆ ದ್ವೇಷವಿದೆ. ಮೋದಿ ಮೋದಿ ಎಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೋಟ್ ಹಾಕ್ತಿರಲ್ಲ, ನಿಮ್ಮ ಎಂಪಿ ಯಾವಾಗಲಾದರೂ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಎಂದು ಹೋಗಿ ಕೇಳಿದ್ದೀರಾ? ಅವನು ಯಾರೋ ಎಂಪಿ ಇದ್ದಾನಲ್ಲ ಸೂರ್ಯ, ಅವನಿಗೆ ಅಮಾವಾಸ್ಯೆ ಅಂತ ನಾನು ಕರಿತೇನೆಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನರೇಂದ್ರ ಮೋದಿಯವರು 8 ವರ್ಷಗಳು ತೆರಿಗೆ ಎಲ್ಲ ವಸೂಲು ಮಾಡಿಬಿಟ್ರು. 8 ವರ್ಷಗಳು. ಈಗ ಇದ್ದಕ್ಕಿದ್ದಾಗಲೇ 4 ರೇಟ್ ಇದ್ದದನ್ನ 2 ರೇಟ್ ಮಾಡಿಬಿಟ್ರು, ರ್ಯಾಷನಲೈಸ್ ಮಾಡಿಬಿಟ್ರು. 8 ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ಅಂತಾರಲ್ಲ, ಇದು ನ್ಯಾಯನ? ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು. ಅವನಿಗೆ ಸೂರ್ಯ. ಇಲ್ಲಿ ಮಂತ್ರಿ ಇದ್ದಾರೆ, ಈ ಅಮ್ಮ ಯಾರವರು, ಶೋಭಾ ಕರಂದ್ಲಾಜೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಬಿಜೆಪಿಯವರಿಗೆ ನಾನು ಕೇಳ್ತೇನೆ, ಕಸ ಎಲ್ಲಿ ಬಿದ್ದಿದೆ, ರಸ್ತೆ ಗುಂಡಿ ಎಲ್ಲಿದೆ ಎಂಬುದನ್ನ ಫೋಟೋ ತೆಗೆದು ಹಾಕಿ ಅಂತ ಯಾವ ಸರ್ಕಾರ ಹೇಳುತ್ತೀರಿ? ಈ ದಿಟ್ಟ ಕ್ರಮವನ್ನ ತಗೊಂಡು ಕೆಲಸ ಮಾಡ್ತಿರೋದು ಡಿಕೆ ಶಿವಕುಮಾರ್. ಬಿಜೆಪಿಯವರು 40 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ಬಗ್ಗೆ ಟೀಕೆ ಮಾಡ್ತಾರೆ. ಅದಕ್ಕೆ ಅವನು ಯಾರು ಒಬ್ಬ ಎಂಪಿ ಟೀಕೆ ಮಾಡ್ತಾನೆ ಎಂದು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಸುಮಾರು 113 ಕಿಲೋಮೀಟರ್ ಟನಲ್ ಅಂತೀನಿ, ಎಲಿವೇಟೆಡ್ ಫ್ಲೈಓವರ್ ಮಾಡಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಯಾವಾಗ ತೆಗೆದುಕೊಂಡಿದ್ರು? 113 ಕಿಲೋಮೀಟರ್ ಯಾವ ಕಾಲದಲ್ಲಿ ತೆಗೆದುಕೊಂಡಿದ್ರು? ಸುಮಾರು 40 ಕಿಲೋಮೀಟರ್ ಟನಲ್, ಅದಕ್ಕೆ ಟೀಕೆ. ಯಾರೊಬ್ಬ ಎಂಪಿ, ನಾನೇ ಹೇಳಕ್ ಹೋಗುದಿಲ್ಲ. ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. ₹1 ಒಬ್ಬ ಎಂಪಿ. ಬೆಂಗಳೂರು ನಗರದಲ್ಲಿ 5 ಜನ ಎಂಪಿಗಳು ಗೆಲ್ಲಿಸಿದ್ದೀರಿ. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ ₹10 ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ, ಇಲ್ಲೇ ನೀವು ಏನ್ ಕೊಡ್ತೀರೋ ಶಿಕ್ಷೆಗೆ ನಾನು ಒಳಗಾಗ್ತೀನಿ. ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಸಿಎಂ ಡಿಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ದ ಬೆನ್ನಲ್ಲೇ ಕೇಸರಿ ನಾಯಕರು ಕೆಂಡವಾಗಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯಗೆ ಅಮಾವಾಸ್ಯೆ ಎಂದು ಹೀಯಾಳಿಸಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾಯಿತ ಪ್ರತಿನಿಧಿ ಬಗ್ಗೆ ಅವಹೇಳನಕಾರಿ ಮಾತು ಗೌರವ ತರಲ್ಲ. ಕೇಂದ್ರ ಸರ್ಕಾರ ಎಂದಿಗೂ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನೋಡ್ಕೊಂಡ್ಲಿ ಯಾರ್ಯಾರು ಬೇಕಾದ್ರು ಎಲ್ಲರೂ ನನ್ನೂ ಸೇರಿಸಿ ಎಲ್ಲರೂ ಮಕ ನೋಡ್ಕೊಳ. ನನ್ನ ಮಕನೂ ನಾನು ನೋಡ್ಕೊಂತೀನಿ, ಸೂರ್ಯನ ಮಕನೂ ನೋಡ್ಕೊಳ್ರಿ, ಸಿದ್ದರಾಮಯ್ಯನ ಮಕನೂ ನೋಡಿ, ಎಲ್ಲರ ಮಕ್ಕಳು ನೋಡ್ಕೊಳ್ಳೋಣ. ಜನ ತಾನೇ ಹೇಳ್ಬೇಕು ಯಾರ ಮಕ್ಕದಲ್ಲಿ ತೇಜಸ್ ಇದೆ, ಯಾರ ಮಕ್ಕದಲ್ಲಿ
ತೇಜಸ್ ಇಲ್ಲ, ಯಾರು ಅಮಾವಾಸ್ಯೆ, ಯಾರು ಪೌರ್ಣಮಿ ಎಲ್ಲ ಜನ ತೀರ್ಮಾನ ಮಾಡೋದು. ಜನತಾ ಜನಾರ್ದನ ಅವ್ರು ತೀರ್ಮಾನ ಮಾಡಲಿ ಅಮಾವಾಸ್ಯೆ ಯಾರು ಪೌರ್ಣಮಿ ಯಾರು ಅಂತ. ಗುಂಡಿಗಳು ನೋಡಿದ್ರೆ ಗೊತ್ತಾಗಲ್ಲ. ರಾಜ್ಯದಲ್ಲಿ ಬಿದ್ದಿರೋ ಗುಂಡಿಗಳು, ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳು ಗೊತ್ತಾಗ್ತೈತೆ. ಯಾರು ಅಮಾವಾಸ್ಯೆ ಯಾರು ಪೌರ್ಣಮಿ ಅನ್ನೋದು ಪಕ್ಕಾ ಗೊತ್ತಾಗ್ತದೆ. ಇನ್ನೇನು ಬೇರೆ ಅದೇನೋ ಅಂಗೈಗೆ ಅಂಗಡಿ, ಅಂಗೈಗೆ ಕನ್ನಡಿ, ಅಂಗೈ ಉಂಡಿಗೆ ಕನ್ನಡಿ ಬೇಕಾ ಅಂತ. ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅನುದಾನದ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೇಂದ್ರ ನಾಯಕರ ವಿರುದ್ಧ ಆರೋಪಕ್ಕೆ ಇಳಿದಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಸಂಸದ ತೇಜಸ್ವಿ ಸೂರ್ಯಗೆ ಅಮಾವಾಸ್ಯೆ ಎಂದಿದ್ದಕ್ಕೆ ಕೇಸರಿ ನಾಯಕರು ಕೆಂಡವಾಗಿದ್ದು, ಈ ಆರೋಪ ಪ್ರತ್ಯಾರೋಪಗಳು ಮುಂದಿನ ದಿನಗಳಲ್ಲಿ ಅದ್ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.